ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿದ್ದೀವಿ? ಉಷಾ ಹೇಳ್ತಾಳೆ ಅದನ್ನ. ನಾವಿವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. SMVT ರೈಲ್ವೆ ಸ್ಟೇಷನ್ ಇಂದ ತಿರುಪತಿಗೆ ಹೋಗ್ತಾ ಇದೀವಿ. ಸ್ಟೇ ಟ್ಯೂನ್ಡ್. ಸೂಪರ್. ಜಸ್ಟ್ ಎದ್ವಿ. SMVT ಇಂದ ಸ್ಟಾರ್ಟ್ ಆಗಿದ್ ಟ್ರೈನ್ ಆಲ್ಮೋಸ್ಟ್ ತಿರುಪತಿಗೆ ಬಂದಾಗ್ಲೇ ಎದ್ದಿರೋದು. ಅಷ್ಟು ನಿದ್ದೆ ಮಾಡಿದ್ದೀವಿ. ಹೆಂಗಿತ್ತು ಜರ್ನಿ? ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ತಿರುಪತಿನೇ ಇದು. ರೇಣಿಗುಂಟೆ ಜಂಕ್ಷನ್ ಹೊಡಿಕೊಳ್ದ ರೇಣಿಗುಂಟೆ ಜಂಕ್ಷನ್. ನಮ್ಗೆ ಡೈರೆಕ್ಟ್ ತಿರುಪತಿಗೆ ಟಿಕೆಟ್ ಸಿಗ್ಲಿಲ್ಲ. ಬಟ್ ಅದ್ರ ಸಡನ್ ಆಗಿ ಪ್ಲಾನ್ ಆಗಿದ್ರಿಂದ ಮೇಡಮ್ ರೇಣಿಗುಂಟೆ ಜಂಕ್ಷನ್ ಬೆಂಗಳೂರಲ್ಲಿ ನಮ್ಗೆ ಯಶವಂತಪುರ ಮೆಜೆಸ್ಟಿಕ್ ಹೆಂಗೋ ಹಂಗೆ ಇಲ್ಲಿ ತಿರುಪತಿಯಲ್ಲಿ ರೇಣಿಗುಂಟ ಯಶವಂತಪುರ ಇದ್ದಂಗೆ. ಅವ್ರ ಹೋಗಿ ಇವಾಗ ಇಳಿದ್ಬಿಟ್ಟು ತಿರುಪತಿಗೆ ಬಸ್ ಹತ್ಬೇಕು. ತಿರುಪತಿ 10 ಕಿಲೋಮೀಟರ್ಸ್ ಇದೆಯಲ್ಲ? 10 ಕಿಲೋಮೀಟರ್ಸ್ ಇದೆ. ಒಂದು 30 ಮಿನಿಟ್ಸ್ ಆಗುತ್ತೆ. ಇದು ಸಡನ್ ಆಗಿ ಪ್ಲಾನ್ ಆಗಿರೋದು. ಯಾವ್ದನ್ನು ಬುಕ್ ಮಾಡ್ಕೊಂಡಿಲ್ಲ, ಏನು ಎಂತ ಸಹ ಝೀರೋ ನಾಲೆಡ್ಜ್. ಸೊ ಜನ ಜಾಸ್ತಿ ಇರ್ತಾರ, ಕಡಿಮೆ ಇರ್ತಾರ, ಯಾವ್ದು ಗೊತ್ತಿಲ್ಲ. ನೋಡೋಣ ಹೆಂಗಿರುತ್ತೆ, ಏನೇನಾಗತ್ತೆ ಅಂತ. ನಿಮ್ಮನ್ನು ನಮ್ ಜೊತೆ ತಿರುಪತಿ ಕರ್ಕೊಂಡು ಹೋಗ್ತೀವಿ. ದರ್ಶನ ಮಾಡ್ಸೋದಿಕ್ ಆಗೋದಿಲ್ಲ. ತಿರುಪತಿ ದೇವಸ್ಥಾನ ಆಚೆಯಿಂದಲೇ ತೋರಿಸ್ತೀವಿ. ನೋಡ್ಕೊಬಿಡಿ, ಕಣ್ ತುಂಬ್ಕೊಬಿಡಿ. ನಿಮ್ಗೇನಾದ್ರು ಇದೆಯಾ ಹೇಳೋದಿಕ್ಕೆ? ಮುಂದೆ ಜನ ಎಷ್ಟ್ ಜನ ಇರ್ತಾರೆ ಇರಲ್ವೋ ಅಂತ ಹೇಳ್ಬಿಟ್ಟು ಈ 2 days ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಾದ್ಮೇಲೆ 2 days ಮೇಲೆ ನಮಗೆ ಕೇಳ್ಬೇಡಿ. 2 days ಅಲ್ಲಿ ನಾವ್ ಇರೋವರೆಗೂ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ. ಬ್ಯಾಗಲ್ಲಿದೆ. ಆ ಬ್ಯಾಗಲ್ಲಿ ಮಮ್ಮೂನೇ ತಕೊಂಡಿರೋ ಬ್ಯಾಗಲ್ಲಿದೆ. ಏನು? ಟ್ರೈಪೋಡ್. ಬ್ಲಾಗಿಂಗ್. ಏನು ಮಾತಾಡ್ತಿಲ್ಲ ಇಲ್ಲ ಅಮ್ಮ. ಈಗ ಎದ್ದು ಬಂದಿರಂಗ ಐತೆ ನಿಮ್ಗ. ನಾವಿವಾಗ ರೇಣಿಗುಂಟ ಟ್ರೈನಿಂಗ್ ಬರುತ್ತಲ್ಲ, ಟ್ರೈನ್ ಹೋಗೋದು ವಿಡಿಯೋ ಮಾಡಿ ಆಮೇಲೆ ರಿವರ್ಸ್ ಮಾಡಿ ಅಂತ ಟ್ರೈನ್ ಹಂಗೆ. ಸಿಕ್ಕಾಪಟ್ಟೆ ರಶ್ ಇದೆ. ಸಿಕ್ಕಾಪಟ್ಟೆ ರಶ್ ಇದೆ. ಚೆಕ್ ಪಾಯಿಂಟ್ ಅಲ್ಲೇ ಕ್ಯೂ ಇದೆ. ತ್ರೀ 4 ಡೇಸ್ ಲಿಂಕಿಂಗ್ ಹಾಲಿಡೇಸ್ ಇದೆ ಅಂತ ಹೇಳ್ಬಿಟ್ಟು ತಿರುಪತಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಅದರಲ್ಲೂ ಕೂಡ ನಮ್ಮ ಮದುವೆ ಆದಮೇಲೆ ನಮ್ಮ ಎಂಟೈರ್ ಫ್ಯಾಮಿಲಿ ಹೋಗಬೇಕು ಅನ್ನೋದು ಒಂದು ಹರಕೆ ಇತ್ತು ನಮ್ಮ ಅಮ್ಮಂಗೆ. ಸೊ ಹಾಗಾಗಿ ಈ ಗರ್ಲ್ಸ್ ಇದ್ದರೆ ಗೊತ್ತಲ್ಲ, ಯಾವಾಗ್ಲೂ ಏನು ಪ್ಲ್ಯಾನ್ ಮಾಡಿದ್ರು ಯಾವುದೂ ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಸರ್ತಿ ಹೆಂಗೂ ಹೋಗ್ಬಿಟ್ವಿ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ನಾವು ರಥಸಪ್ತಮಿ ದಿನ ಹೋಗ್ಬಿಟ್ಟಿದ್ವಿ. ನಾಳೆ ರಥಸಪ್ತಮಿ ಅನ್ನೋ ಥರ ಹೋಗಿದ್ವಿ. ಯಾವ ಥರ ರಶ್ ಇತ್ತು ಅಂದರೆ ಲಿಟ್ರಲಿ ಅಲ್ಲಿ ಕೂಡ ಇಲ್ಲಿ ನೋಡಿದ್ರೂ ಎಲ್ಲ ಕಡೆ ಜನ ಫುಲ್ಲು ಜಂಗಳಿ. ಬಟ್ ಆದರೆ ಒಂದು ಬೆಸ್ಟ್ ಥಿಂಗ್ ಏನಂದರೆ ಕಂಪ್ಲೀಟ್ ಯಾವ ಥರ ಆಯಿತು ಅಂದರೆ ಯಾವುದೋ ಡ್ರೀಮಿಗೆ ಹೋಗಿದ್ದ ಥರ ಆಯಿತು. ಅಲ್ಲಿನ ಲೈಟಿಂಗ್ಸ್ ಆಗಿರ್ಬೋದು, ಅಲ್ಲಿನ ಅದೇನೋ ಅಂತಾರಲ್ಲ ವೈಭೋಗ ಅಂತ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇದು ನೆಕ್ಸ್ಟ್ ಡೇ ಇದು ನಾವೊಂದು ಲಾಕರ್ಗೆ ಕ್ಯೂ ನಿಂತಿರೋದು. ಲಾಕರ್ಗೂ ಆಲ್ಮೋಸ್ಟ್ ನಾವು 14 hours ಕ್ಯೂ ನಿಂತಿದ್ವಿ ಬರೀ ಲಾಕರ್ ತೊಗೊಳ್ಳೋದಕ್ಕೆ. ಲಾಕರ್ ತಗೊಂಡು ಆದಮೇಲೆ ನೆಕ್ಸ್ಟ್ ಡೇ ನಾವು ದರ್ಶನಕ್ಕೆ ಕ್ಯೂ ನಿಂತ್ಕೊಂಡು ಆದಮೇಲೆ ಆಲ್ಮೋಸ್ಟ್ ಪ್ರಿಡಿಕ್ಷನ್ 30 hours ತೋರಿಸ್ತಾ ಇತ್ತು. ಇದು ಇನ್ ಬಿಟ್ವೀನ್ ತೊಗೊಂಡಿರೋ ವಿಡಿಯೋ. ಸಮ್ವೇರ್ ಗಾಡ್ ಗ್ರೇಸೋ ಅಥವಾ ಏನೋ ಗೊತ್ತಿಲ್ಲ, ಬರೀ 14 hours ನಮಗೆ ನಾವು ಬೇರೆ ಹೋಗಿದ್ವಿ ಧರ್ಮ ದರ್ಶನಕ್ಕೆ.
ಆ ಒಂದು ದರ್ಶನದಲ್ಲಿ ತುಂಬ ವೇಟಿಂಗ್ ಇರುತ್ತೆ. ಅಲ್ಲೂ ಕೂಡ ವೆಯ್ಟ್ ಮಾಡಬೇಕು, ಎಲ್ಲ ಕಡೆ ವೆಯ್ಟ್ ಮಾಡಬೇಕು. ಆವಾಗೆಲ್ಲ ಅಯ್ಯೋ ಇಷ್ಟೊಂದು ವೆಯ್ಟ್ ಮಾಡಬೇಕಲ್ಲ ಅನಿಸುತ್ತೆ. ಬಟ್ ಅಷ್ಟು ವೆಯ್ಟ್ ಮಾಡಿದ್ದಕ್ಕೂ ನಿಮಗೆ ಆ 2 ಸೆಕೆಂಡಲ್ಲಿ ಆ ದರ್ಶನ ಸಿಕ್ಕಾಗ ಆಗೋ ಒಂದು ತೃಪ್ತಿ ಇದೆಯಲ್ಲ, ಅದಕ್ಕೆ ಹೇಳೋದಕ್ಕೂ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ. ತಿಮ್ಮಪ್ಪನಿಗೆ ತಿಮ್ಮಪ್ಪನೇ ಸಾಟಿ ಅಂತ ಹೇಳ್ಬೋದು ಅಷ್ಟೇ. ಅದು ಏನೋ ಒಂಥರ ಲಿಟ್ರಲಿ ತುಂಬ ಅಷ್ಟು ಮಳೆ ಬರ್ತಾಯಿತ್ತು, ಮಳೆಯಲ್ಲಿ ಆಗಿರ್ಬೋದು ಎಲ್ಲದೂ ಒಂಥರ ಸ್ಮೂತಾಗಿ ಆಗೋಯ್ತು. ಅದಾದಮೇಲೆ ನಾವು ದರ್ಶನ ಎಲ್ಲ ಮುಗ್ದಾದ್ಮೇಲೆ ತುಂಬ ಜಾಸ್ತಿ ವೆಯ್ಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಬಿಕಾಸ್ ಅಷ್ಟು ಜನ ನೋಡಿ ಅಲ್ಲೆಲ್ಲ ರೂಮ್ ತೊಗೊಂಡು ರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸಡನ್ನಾಗಿ ಬಸ್ ಬುಕ್ ಮಾಡ್ಕೊಂಡ್ವಿ. ಫ್ರೆಶ್ ಬಸ್ ಇರುತ್ತೆ. ಫ್ರೆಶ್ ಬಸ್ ಹೆಂಗೆ ಅಂತ ಅಂದರೆ ಯಾವಾಗಲೂ ಡೆಡಿಕೇಟೆಡ್ ಟು ಬ್ಯಾಂಗ್ಳೂರ್ ಟು ಆಂಧ್ರ ಯಾವಾಗಲೂ ಬಸ್ಸಸ್ ಇರುತ್ತೆ. 5 ಮಿನಿಟ್ಸ್ ಬಿಫೋರ್ ಕೂಡ ನೀವು ಹತ್ತೋಕ್ಕಿಂತ ಮುಂಚೆನೂ ಸಹ ಬುಕ್ ಮಾಡ್ಕೋಬೋದು ಬಸ್ಸಸ್ಸಲ್ಲಿ. ಆ ಬಸ್ಸಲ್ಲಿ ಹೋಗಿ ಬುಕ್ ಮಾಡಿಕೊಂಡು ಆವಾಗಲೇ ಹೊರಟ್ಬಿಟ್ವಿ. ಆಲ್ಮೋಸ್ಟ್ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಂಗಳೂರಲ್ಲೇ ಇದ್ದೆ. ಈ ತಿರುಪತಿಗೆ ಹೋಗೋದಕ್ಕೆ ಬರೋದಕ್ಕೆ ಆ ಒಂದು ಫ್ರೆಶ್ ಬಸ್ಸು, ಗ್ರೀನ್ ಬಸ್, ಬ್ಲೂ ಕಲರ್ ಬಸ್ಸು ತುಂಬ ಒಳ್ಳೆ ಬೆಸ್ಟ್ ಆಪ್ಷನ್ನು ಟ್ರಾವೆಲ್ಗೆ. ಆದಮೇಲೆ ನಾವು ಯೂಶ್ವಲಿ ಪ್ರಸಾದಕ್ಕೆ ಟ್ರೈ ಮಾಡೋದಿಲ್ಲ. ನನ್ನ ತಂಗಿ ಹೇಳಿದ್ಲು ಪ್ರಸಾದ ಮಿಸ್ ಮಾಡೋದು ಬೇಡ ಅಂತ. ಪ್ರಸಾದಕ್ಕೆ ಹೋಗಿದ್ವಿ. ಪ್ರಸಾದಕ್ಕೆ ಹೋದಾಗಲೂ ಅಷ್ಟೇ ತುಂಬ ಸ್ಪೆಷಲ್ಲಾಗಿ ಇತ್ತು. ಆ ಸ್ವೀಟ್ ಆಗಿರ್ಬೋದು, ಜೊತೆಗೆ ಇದನ್ನು ಪಚ್ಚಡಿ ಅಂತ ಕರೀತಾರೆ ಆಂಧ್ರದಲ್ಲಿ. ಆ ಒಂದು ಸ್ಪೆಷಲ್ ಪಚ್ಚಡಿ ಇತ್ತು, ವಡೆ ಇತ್ತು, ಆಮೇಲೆ ಸಾಂಬಾರ್ ರೈಸ್ ಇತ್ತು, ಮೊಸರನ್ನ ಇತ್ತು. ಸ್ಪೆಷಲ್ ಊಟ ತುಂಬ ಚೆನ್ನಾಗಿತ್ತು. ಎಲ್ಲ ಪೈಸಾ ವಸೂಲ್ ಅಂತಾರಲ್ಲ ಆ ಥರ ಫುಲ್ ಸ್ಯಾಟಿಸ್ಫೈಡ್. ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗು ಬನ್ನಿ. ಅಂದರೆ ಬಿಫೋರ್ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗಿ. ಇದಿಷ್ಟೇ ತಿರುಪತಿ ವ್ಲಾಗ್. ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ.